ನಾನು ವಾಕಿಂಗ್ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಹಿರಿಯ ನಾಗರಿಕರುಗಳು ಮಾತಾಡ್ತಿದ್ರು, ಈ ಸರ್ಕಾರಕ್ಕೆ ಬೇರೆ ಏನು ದಾರಿ ಸಿಗಲಿಲ್ವಾ? ಈಗಾಗಲೇ ಮನೆ ಟ್ಯಾಕ್ಸ್ ಮೇಲೆ ಅತಿ ಹೆಚ್ಚು ಮಾಡಿದ್ರು, ನೀರಿನ ತೆರಿಗೆನೂ ಹೆಚ್ಚು ಮಾಡಿದ್ರು, ಕರೆಂಟ್ ಮೇಲೂ ಹೆಚ್ಚು ಮಾಡಿದ್ರು, ಮೇಲೆ ಬಸ್ ಮೇಲೂ ಹೆಚ್ಚು ಮಾಡಿದ್ರು. ಯಾವುದ್ರ ಮೇಲೆ ಅವರು ಬರೆ ಹಾಕಿಲ್ಲ ಅಂತಕ್ಕಂಥದ್ದು, ಕುಡಿಯೋ ಎಣ್ಣೆ ಮೇಲೂ ಹಾಕಿದ್ರು, ಊಟ ಮಾಡೋ ಎಣ್ಣೆ ಮೇಲೂ ಕೂಡ ಹೆಚ್ಚಿನ ದರಗಳನ್ನು ನಿಗದಿಪಡಿಸ್ಕೊಂಡು ಹೋಗ್ತಿದ್ದಾರೆ. ಇದೊಂದು ಬಾಕಿ ಇತ್ತು ಇವ್ರಿಗೆ ಅಂತಕ್ಕಂಥದ್ದನ್ನು ಆಡ್ಕೊಳ್ತಕ್ಕಂಥದ್ದು, ಸರ್ಕಾರವನ್ನು ಟೀಕೆ ಮಾಡ್ತಕ್ಕಂಥದ್ದು, ಜೊತೆಯಲ್ಲಿ ರಾಜಕಾರಣಿಗಳಿಗೆ ಟೀಕೆ ಮಾಡ್ತಕ್ಕಂಥದ್ದನ್ನು ಇವತ್ತು ನಾನು ಕಿವಿಯಾರ ಕೇಳಿದೆ ನಾನು. ಹಾಗಾಗಿ ಎಲ್ಲೆಲ್ಲೂ ಕೂಡ ಮಹಿಳೆಯರು ಕೂಡ ಇದ್ರ ಬಗ್ಗೆ ಭಾಳ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಭಕ್ತರು ಅಂತೇಳಿದ್ರೆ ನೀವೇ ಅಲ್ಲಿ ವಿಂಗಡಣೆ ಮಾಡ್ದಂಗೆ ಬಡವ ಭಕ್ತ, ಶ್ರೀಮಂತ ಭಕ್ತ ಅಂತ ಹೇಳಿದ್ದಾನೆ. ಹಾಗಾದರೆ ದೇವ್ರಿಗೆ ನೀವು ವಿಂಗಡಣೆ ಮಾಡ್ತೀರಾ? ಕಳೆದ ಬಾರಿ VIP ಪಾಸ್ ಅಂತೇಳಿ 300 ರೂಪಾಯಿ 500 ರೂಪಾಯಿ ನೇರವಾಗಿ ಒಳಗಡೆ ಬಿಡ್ತಕ್ಕಂಥ ಟಿಕೆಟ್ ಇದು, ಸ್ಪೆಷಲ್ ಎಂಟ್ರಿ ಅಂತೇಳಿ. ಆ ಸಂದರ್ಭದಲ್ಲಿ ನಾವು ಒಂದು ಸ್ಪೆಷಲ್ ಎಂಟ್ರಿ ಟಿಕೆಟ್ ತೊಗೊಂಡು ಒಳಗಡೆ ಹೋಗ್ಬೇಕಾದ್ರೆ ಅಲ್ಲಿ ಪಬ್ಲಿಕ್ಸ್ಗಳೆಲ್ಲ ಬೈತಾಯಿದ್ರು. ಏನು ನಮಗೆ ಬೈತಾರೋ, ಯಾರಿಗೆ ಬೈತಾರೋ ಅಂತ ಹೇಳಿದ್ರೆ, ಈ ರಾಜಕಾರಣಿಗಳ ಮಕ್ಕಳುಗಳು, ಮೊಮ್ಮಕ್ಕಳುಗಳು, ಇಂಥವ್ರನ್ನೆಲ್ಲರನ್ನೂ ಪಾಪ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಅವ್ರು ಹೇಳಿದಂಥ ಸಂದರ್ಭದಲ್ಲಿ ಕರ್ಕೊಂಡು ಒಳಗಡೆ ಬರ್ಬೇಕಾರೆ ಪೊಲೀಸ್ಗಳಿಗೂ ಬೈತಾರೆ, ಇವ್ರಿಗೂ ಬೈತಾರೆ. ಹಾಗಾಗಿ ಈಗಾಗಲೇ ಭಾಳಷ್ಟು ಗೊಂದಲಗಳು ಸೃಷ್ಟಿಯಾಗಿದೆ. ಸರ್ಕಾರ ಈ 2,000 ರೂಪಾಯಿನ ನಿರ್ಣಯವನ್ನು ವಾಪಸ್ ತೊಗೊಬೇಕು.